ರಸ್ತೆ ಕಾಮಗಾರಿಯ ಗುದ್ದಲಿ ಪೂಜೆ ನಡೆಸಿ 2 ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಂಡಲ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಿದ ಸಂದರ್ಭ ಇದನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಾಜಕೀಯ ಪ್ರೇರಿತ ಎಂದು ದೂಷಿಸಿರುವುದು ಖಂಡನೀಯ. ವಿರೋಧ ಪಕ್ಷದವರು ನಾವು ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕು ಎಂದು ಮಂಡಲ ಅಧ್ಯಕ್ಷ ಗೌತಮ್ ಗೌಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. 2.5 ವರ್ಷಗಳಿಂದ ಭೂಮಿ ಪೂಜೆಗಳು ಯಥೇಚ್ಛವಾಗಿ ನಡೆದಿವೆ. ಕಾಮಗಾರಿ ಪ್ರಾರಂಭಿಸಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಎಂದು ಮಂಡಲ ಬಿಜೆಪಿ ಆಗ್ರಹಿಸಿದೆ. ಸರ್ಕಾರದ ಖಜಾನೆ ದಿವಾಳಿಯಾಗಿರುವುದರಿಂದ ಗುತ್ತಿಗೆದಾರರಿಗೆ ಹಣ ಬರುತ್ತಿಲ್ಲ. ಈ ಕಾರಣದಿಂದ ಕಾಮಗಾರಿಗಳು ನಿಂತು ಹೋಗಿವೆ ಎಂದು ಆರೋಪಿಸಿದರು. ಸ್ಪಂದನೆ ಮಾಡಿದ್ರೆ ಅರ್ಥ ಸುಮ್ಮನೆ ಯಾವ ಜನಗಳು ವೋಟ್ ಹಾಕಲ್ಲ. ಈ ಸತಿನೂ ನಮಗೆ ತೋಳುಶೆಟ್ಟಿ ಭಾಗದಲ್ಲಿ ಅತಿ ಹೆಚ್ಚು ಮತಗಳು ಬಂದಿದೆ. ಆದ್ರೂ ಮುಂದಿನ ಮಹೇಶ್ ಅವರು ಹೇಳ್ತಾರೆ ಏನೋ ಕಾಮಗಾರಿಗಳು ನಾವು ಮಾಡಿದೀವಿ ಅಲ್ಲಿ ಅಂತ. ಈ ತರ ಬೇಜವಾಬ್ದಾರಿ ತರ ಪತ್ರಿಕೆ ಹೇಳಿಕೆಗಳು ಕೊಟ್ಕೊಂಡು ಸತೀಶ್ ಅವರು ತಿರುಗ್ತಾ ಇದ್ದಾರೆ. ಅದ್ರಲ್ಲಿ ಇನ್ನೊಂದು ಹೇಳಿದರೆ ಬಿಜೆಪಿ ಜನ ಮರಿತಾ ಇದ್ದಾರೆ ಅಂತ. ಅವ್ರು ಇನ್ನೂ ಭ್ರಮೆಲಿರ್ಬೇಕು. ಬಿಜೆಪಿನ ಜನ ಮರೆಯಕ್ಕೆ ಯಾವುದು ಸಾಧ್ಯನೂ ಇಲ್ಲ. ಬಿಜೆಪಿ ಸದಾ ಜನರ ಜೊತೆ ಇದ್ದಾರೆ, ಜನರ ಜೊತೆ ಇರ್ತೀವಿ, ಮುಂದಿನ ಹೋರಾಟಗಳು ತಗೋತೀವಿ. ನಮಗೆ ಅದ್ರಲ್ಲಿ ರಾಜಕಾರಣ ಮಾಡುವಂತ ಸಾರ್ವಜನಿಕ ಅವರೇನಾದ್ರು ಅಭಿವೃದ್ಧಿ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಅದ್ರಲ್ಲಿ ನಾವು ರಾಜಕಾರಣ ಮಾಡಲ್ಲ. ಆದ್ರೆ ಅಭಿವೃದ್ಧಿ ಹೆಸರಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ರೆ ಖಂಡಿತವಾಗ್ಲೂ ಅದನ್ನ ಖಂಡಿಸ್ತೀವಿ. ಈಗ ಮೊದಲು ಖಂಡಿಸ್ತೀವಿ, ಮುಂದಿನ ದಿನಗಳಲ್ಲೂ ಖಂಡಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ರಸ್ತೆ ಕಾಮಗಾರಿ ಮಾಡಲು ಅರಣ್ಯ ಇಲಾಖೆಯಿಂದ ಅನುಮತಿ ಸಿಕ್ಕಿಲ್ಲ ಎಂಬ ಸಬೂಬು ಹೇಳುತ್ತಿದ್ದಾರೆ. ಅನುಮತಿ ಪಡೆಯಲು 2 ವರ್ಷಗಳು ಬೇಕೇ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದನ್ನು ಕಾಂಗ್ರೆಸ್ ಮುಖಂಡರು ಅರಿಯಬೇಕು. ಸರ್ಕಾರದಲ್ಲಿ ಗುತ್ತಿಗೆದಾರರಿಗೆ ಕೊಡಲು ಹಣವಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಲಿ ಎಂದು ಹೇಳಿದರು. ರಸ್ತೆ ಕೆಲಸ ಪ್ರಾರಂಭ ಆಗಬೇಕಾಗಿದ್ದು ಫಸ್ಟ್ ಸೋಮವಾರಪೇಟೆಯಲ್ಲಿ ಕಟ್ಟೆ ಒಳಗೆ ಗುದ್ದಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ನೀವು ಯೋಚನೆ ಮಾಡಿ, ಸಾರ್ವಜನಿಕರಿಗೆ ಗೊತ್ತಾಗೋದಿಲ್ಲ ಇದು. ಅಥವಾ ಆಯಿತು ಸಕಲೇಶ್ಪುರದಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಬಾಕಿ ಇದ್ದಿದ್ದರೆ ಸಕಲೇಶ್ಪುರದ್ದು ಸೋಮವಾರಪೇಟೆ ಮಾಡಿದ್ದೀವಿ. ಮಧ್ಯದಲ್ಲಿ ಎಲ್ಲ ಅರ್ಧ ಬಿಟ್ಟು ಕೆಲಸ ಮಾಡಿದ್ದನ್ನು ನಾವು ಖಂಡಿಸಬೇಡ. ಅದು ನಮ್ಮ ವ್ಯಕ್ತಿಗತ ಅಲ್ಲ, ನಮ್ಮ ಜನಪ್ರತಿನಿಧಿ ಸರ್ಕಾರದ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ದೀವಿ. ನಾವು ಒಬ್ಬ ಅಧಿಕಾರಿ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಮೇಲೆ ಅಲ್ಲಿ ಷರತ್ತು ಇರ್ತದೆ, ಮನಸ್ಸಿಗೆಲ್ಲ ಪೂರ್ಣ ಆಗ್ತಿದೆ. ಆ ಷರತ್ತು ಪ್ರಕಾರ ಕೆಲಸ ಮಾಡಬೇಕಲ್ಲ. ಒಂದು ಗುದ್ದಲಿ ಪೂಜೆ ಮಾಡಿ 1.5 ವರ್ಷ ನಾವು ದಿನನಿತ್ಯದಲ್ಲಿ ಓಡಾಟ ಮಾಡೋದು, ನಮಗೆ ಸಂಕಟ ಇದೆ. ನಮ್ಮನ್ನು ಮಾತಾಡಬಾರ್ದು ಅಂತೇಳಿ ಹೇಳ್ತಾರೆ. ಅರ್ಥ ಇದೆ ಅದರಲ್ಲಿ. ಸಾಂತಳ್ಳಿ ತೋಳುಶೆಟ್ಟಿ ಅವರಿಗೆ ಮಾತಾಡಿದ್ರಲ್ಲ, ಸಾಂತಳ್ಳಿಯಿಂದ ಕೂಡ್ ರಸ್ತೆ ಬರಬೇಕಾದ್ರೆ ನಮಗೆ ಮೊದಲು ಏನು 10 ನಿಮಿಷ ಸಾಕಾಗಿತ್ತು. ಇವತ್ತು ಸೋಮವಾರಪೇಟೆ ಬರೋಷ್ಟು, ಈಗ ಏನು ಕೂಡ್ ರಸ್ತೆಯಿಂದ ಸೋಮವಾರಪೇಟೆ ಬರೋಷ್ಟು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್.ಜಿ. ಮೇದಪ್ಪ ಮಾತನಾಡಿ, 1987ನೇ ಇಸ್ವಿಯಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದ ಸಂದರ್ಭ ಆಗಿನ ಲೋಕೋಪಯೋಗಿ ಸಚಿವರಾದ ದೇವೇಗೌಡ ಅವರ ಕಚೇರಿಗೆ ನಮ್ಮ ನಿಯೋಗ ತೆರಳಿ ತೋಳೂರು ಶೆಟ್ಟಳ್ಳಿ ಕೂತಿ ರಸ್ತೆಯನ್ನು ಮೇಜರ್ ಡಿಸ್ಟಿಕ್ ರೋಡ್ ಅಂದರೆ MDR ಎಂದು ಉನ್ನತೀಕರಣಗೊಳಿಸಿದ ಹಿನ್ನೆಲೆಯಲ್ಲಿ ಇವತ್ತಿಗೂ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಸಿಗುತ್ತಿದೆ. ನಾನು ಕೂಡ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಕಲ್ಪಿಸಿದ್ದೇನೆ ಎಂದು ಹೇಳಿದರು. ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಆ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಆ ಕೆಲಸನ ನೀವು ಬಗೆಹರಿಸಬೇಕು ಅಂತ ಇರ್ತಕ್ಕಂಥ ಆ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಮುಂಚೂಣಿನಲ್ಲಿ ಅದರ ನೇತೃತ್ವ ವಹಿಸಿಕೊಂಡು ನಾವು ಹೋರಾಟ ಮಾಡಿದ ನಿಜ. ಕಾರಣ ನಾವೊಂದು ಪ್ರಬಲ ವಿರೋಧ ಪಕ್ಷ ಇವತ್ತು ಈ ರಾಜ್ಯದಲ್ಲಿ ಪ್ರಬಲ ವಿರೋಧ ಪಕ್ಷವಾಗಿ ನಮ್ಮನ್ನು ಕೂಡ ಜನ ಇವತ್ತು ಅಪೇಕ್ಷೆ ಪಡ್ತಾರೆ. ಆಡಳಿತ ಪಕ್ಷ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಏನಾದರೂ ನ್ಯೂನತೆ ಕಂಡ್ರೆ ಅದರ ವಿರೋಧ ಪಕ್ಷದವರಾಗಿ ಪ್ರಬಲ ವಿರೋಧ ಪಕ್ಷವಾಗಿ ನಾವು ವಿರೋಧ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಕೂಡ ಹೌದು, ಕರ್ತವ್ಯ ಕೂಡ ಹೌದು. ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥ ಚೌಡ್ಲು ರಸ್ತೆ, ಯಾರು ಅವರು ಪ್ರಶ್ನೆ ಕೂತಿರ್ತಕ್ಕಂಥವರು ಮೇದಪ್ಪನವರ ಕೊಡುಗೆ ಏನು ಅಂತ ಕೇಳಿದರೆ ಬಹುಶಃ ಅವರೆಲ್ಲ ಇವತ್ತು ರಾಜಕೀಯಕ್ಕೆ ಅಥವಾ ಈ ಫೀಲ್ಡಿಗೆ ಬಂದಿದ್ದಾರೆ. ಅವರಿಗೆ ಗೊತ್ತಿಲ್ಲ. ಮೆಮೊರಿ ವೆರಿ ಶಾರ್ಟ್. ನಾನು ಅದನ್ನು ಅವ್ರು ಹೇಳಿದ್ರ ಬಗ್ಗೆ ತಲೆಯನ್ನು ಕೂಡ ಬಿಸಿ ಮಾಡ್ಕೊಂಡಿಲ್ಲ. ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿ ಸುಮಾರು 40 ವರ್ಷ ಕೆಲಸ ಮಾಡಿದ್ದೆ. ಕೆಲವರು ಹೊಗಳ್ತಾರೆ, ಕೆಲವರು ತೆಗಳ್ತಾರೆ. ಅದೆಲ್ಲವನ್ನು ಸಹಿಸ್ಕೊಂಡು ನಾವು ಕೆಲಸ ಮಾಡಬೇಕಾಗಿತ್ತು, ನಮ್ಮ ಧರ್ಮ. ಹಾಗಾಗಿ ತೋಳೂರು ಶೆಟ್ಟಳ್ಳಿಯಿಂದ ಸಕಲೇಶ್ಪುರ ರಸ್ತೆ ಬಹುಶಃ ಹಿರಿಯವರು ಕೇಳ್ಕೊಳ್ಳಿ. ನಾನೊಂದು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ. 87ನೇ ಇಸ್ವಿನಲ್ಲಿ 1800 ತೋಳುಶೆಟ್ಟಿ ಮಂಡಲ ಪ್ರಧಾನರಾಗಿದ್ದರು.
ಶಾಸಕರಾದ ಡಾಕ್ಟರ್ ಮಂಥರ್ಗೌಡ ಅವರು ರಸ್ತೆ ಕಾಮಗಾರಿಗೆ 20 ಕೋಟಿ ರೂಪಾಯಿಗಳ ಅನುದಾನವನ್ನು ಸರ್ಕಾರದಿಂದ ಕೊಡಿಸಿರುವುದು ಶ್ಲಾಘನೀಯವಾಗಿದೆ. ಆದರೆ ಕಾಮಗಾರಿ ಪೂರ್ಣಗೊಳಿಸದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಧೂಳಿನಿಂದ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಸಂಚಾರಕ್ಕೆ ಯೋಗ್ಯವಾಗಿದ್ದ ರಸ್ತೆಯನ್ನು ಏತಕ್ಕಾಗಿ ಅಗೆದು ಹಾಕಿದ್ದಾರೆ ಎಂದು ಪ್ರಶ್ನಿಸಿದರು. ನ್ಯಾಯ ಕೇಳಿ ಪ್ರತಿಭಟನೆ ಮಾಡುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದರು. ಅವರೊಟ್ಟಿಗೆ ನಾವು ಕೆಲಸ ಮಾಡಿಸ್ಬೇಕಾದ್ರೆ ನಾವು ಪ್ರಬಲ ವಿರೋಧ ಪಕ್ಷವಾಗಿ ಹೋರಾಟನೂ ಮಾಡಬೇಕಾಗ್ತದೆ, ಪ್ರತಿಭಟನೆನೂ ಮಾಡಬೇಕಾಗ್ತದೆ, ಅಥವಾ ನಾವು ಸೌಹಾರ್ದಯುತ ಮಾತನಾಡಬೇಕಾಗ್ತದೆ. ಅವನೇನು ಆ ರಸ್ತೆ ಬಗ್ಗೆ ಈ ರೀತಿ ಏನು ನಿಮ್ಗೆ ಸಮಸ್ಯೆ ಆಗಿದೆ, ಬನ್ನಿ ಸೌಹಾರ್ದಯುತ ಮಾತಾಡಿ ಸಮಸ್ಯೆ ಬಗೆಹರಿಸೋಣ ಅಂತಕ್ಕಂಥ ಅದಕ್ಕೂ ಕೂಡ ರೆಡಿ ಇದೆ. ಒಟ್ಟು ಸಾರ್ವಜನಿಕ ಸಮಸ್ಯೆ ಬಗೆಹರಿಬೇಕು. ಇದನ್ನು ರಾಜಕೀಯ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಕ್ಕಂಥ ನಮ್ಮ ಅಪೇಕ್ಷೆ. ನಾವು ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಸಮಸ್ಯೆ ಬಗೆಹರಿಬೇಕು. ಆಯಿತು, ಎಷ್ಟು ದಿವಸ ನಾವು ಪ್ರಾರಂಭ ಮಾಡ್ತಾರೆ ಮಾಡಲಿ, ತುಂಬ ಸಂತೋಷ ಪಡ್ತೀವಿ, ಅವ್ರ ಜೊತೆ ಕೈ ಜೋಡಿಸ್ತೀವಿ ನಾವು. ಅದು ಬಿಟ್ಟು ಅಲ್ಲೆಲ್ಲ ಒಂದು ಪ್ರಶ್ನೆ ಕರೀತಕ್ಕಂಥದ್ದು, ಆಯಾ ಗ್ರಾಮದವ್ರು ಒಂದು ಪ್ರಶ್ನೆ ಕರೀತಕ್ಕಂಥದ್ದು, ಅವ್ರು ಏನೇನೋ ಅವಹೇಳನಕಾರಿ ಮಾತಾಡ್ತಾರೆ, ಏನಂದ್ರೆ ಅರ್ಥ ಇದೆ. ನಾವು ಯಾರನ್ನೂ ಕೂಡ ದೂಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಯಾರು ಮನೆ ಪ್ರಶ್ನೆ ಕರೆದವ್ರು ನನಗೆ ಗೊತ್ತಿಲ್ಲ. ಅವರು ಪ್ರಶ್ನೆ ಕರೆದವ್ರನ್ನು ಕೂಡ ನಾವೇನು ದೂಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಅಟ್ಲೀಸ್ಟ್ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾವು ಯಾತಕ್ಕೋಸ್ಕರ ಇವತ್ತು ನೀವು ಪತ್ರಿಕಾ ಪ್ರತಿನಿಧಿಗಳಿದ್ದೀರಿ, ನೀವು ಇವತ್ತು ಜನರನ್ನ ಒಂದು ಏನು ಸಾರ್ವಜನಿಕ ವಲಯದಲ್ಲಿ ಕಣ್ತರಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪರಿಣಾಮವೇ ಇವತ್ತು ಜನಪ್ರತಿನಿಧಿಗಳು ಮತ್ತು ಯಾರು ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಹುಶಃ ನಮ್ಮ ಸರ್ಕಾರ ಏನು ಮಾಡಿದೆ, ನಮ್ಮ ಏನು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ, ಸ್ಟೇಟ್ ಗೌರ್ಮೆಂಟ್ ಏನು ಮಾಡಿದೆ, ಏನಾಗಿದೆ, ನಾನೊಬ್ಬ MLC ಆಗಿ ಹೇಳ್ತೇನೆ, ನಾವು ಒಂದು ಸರ್ತಿ ಒಂದು ರಸ್ತೆ ಆಗಲಿ, ಒಂದು ಕಾಮಗಾರಿ ಆಗಲಿ, ಮತ್ತೊಂದಾಗಲಿ 1/3 ಗ್ರಾಂಟ್ ಕೊಟ್ಟು ಬಡ್ಜೆಟ್ ಎಲ್ಲ ಒಂದು ನಾವು ತಂದಿದ್ದೇ ಆದರೆ ಅದನ್ನು ಯಾರೂ ಕೂಡ ಅದನ್ನು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಾಳಷ್ಟು ಕಾಮಗಾರಿಗಳು ಇವತ್ತು ನಮ್ಮ ಸರ್ಕಾರದಲ್ಲೇ ಪ್ರಾರಂಭ ಆದಂಥ ಕೆಲಸಗಳು ಬಹುಶಃ ಅದನ್ನು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ ಮಾತನಾಡಿ, MP ಅಪ್ಪಚ್ಚು ರಂಜನ್ ಅವರು 25 ವರ್ಷ ಶಾಸಕರಾಗಿದ್ದ ಸಂದರ್ಭ 9 ವರ್ಷಗಳ ಕಾಲ ಮಾತ್ರ ರಾಜ್ಯದಲ್ಲಿ ಬಿಜೆಪಿ ಆಡಳಿತವಿತ್ತು. ಆ ಸಂದರ್ಭದಲ್ಲಿ ಶಾಂತಳ್ಳಿ ಹೋಬಳಿ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಿದ್ದಾರೆ. ಹೆಚ್ಚಿನ ರೈತರಿಗೆ ಪಕ್ಷ ಭೇದ ಮರೆತು ಹಕ್ಕುಪತ್ರಗಳನ್ನು ಕೊಡಿಸಿದ್ದಾರೆ ಎಂದು ಹೇಳಿದರು. ಬಿಜೆಪಿ ಪಕ್ಷದವರು ಹಿಂಬಾಗಿಲಿನಿಂದ ಕಾಂಗ್ರೆಸ್ ಶಾಸಕರನ್ನ ಭೇಟಿ ಮಾಡಿ ಕೆಲಸವನ್ನು ಮಾಡಿಸಿಕೊಳ್ತಾರೆ ಎಂದು ಕಾಂಗ್ರೆಸ್ ಮುಖಂಡರು ಹೇಳಿರುವುದು ಹಾಸ್ಯಾಸ್ಪದ. ಡಾಕ್ಟರ್ ಮಂಥರ್ಗೌಡ ಅವರು ಕಾಂಗ್ರೆಸ್ನವರಿಗೆ ಮಾತ್ರ ಶಾಸಕರಲ್ಲ, ಮಡಿಕೇರಿ ಕ್ಷೇತ್ರದ ಶಾಸಕರು. ಯಾರು ಬೇಕಾದರೂ ಅವರನ್ನು ಭೇಟಿಯಾಗಬಹುದು. ಶಾಸಕರ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಅವಕಾಶ ಎಂದು ಬೋರ್ಡ್ ಹಾಕಿಸಿಕೊಂಡರೆ ಬೇರೆ ಪಕ್ಷದವರು ಹೋಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಳೆದ ಚುನಾವಣೆಯ ಹಿಂದಿನ ದಿನ ಬಿಜೆಪಿ ಶಾಸಕರ ಮನೆಗೆ ಅನೇಕ ಕಾಂಗ್ರೆಸ್ ಮುಖಂಡರು ಹಿಂಬಾಗಿಲಿನ ಮೂಲಕ ಹೋಗಿ ಕಾಂಗ್ರೆಸ್ ವಿರುದ್ಧ ಚರ್ಚೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಂತಹ ಕಾಂಗ್ರೆಸ್ ಮುಖಂಡರ ಹೆಸರನ್ನು ಬಹಿರಂಗಗೊಳಿಸಲಾಗುವುದು ಎಂದು ಟಾಂಗ್ ಕೊಟ್ಟರು. ಅವರು ಜನಪ್ರತಿನಿಧಿ, ಅವ್ರು ಬರೀ ಕಾಂಗ್ರೆಸ್ನ ಕೆಲಸ ಮಾಡಲಿಕ್ಕೆ ಇರ್ತಕ್ಕಂಥವ್ರಲ್ಲ. ನಮ್ಮ ಅಪ್ಪಚ್ಚು ರಂಜನ MLA ಆಗಿದ್ದಾಗ, ನಾನು MLC ಆಗಿದ್ದಾಗ ಇಡೀ ಯಾರು ಸೋಮವಾರಪೇಟೆ ತಾಲೂಕಲ್ಲಿ ಇದ್ದವರಿಗೆಲ್ಲ ನಾವು ಅಕ್ರಮ ಸಕ್ರಮ ಸಮಿತಿ ಪಟ್ಟೆ ಕೊಡ್ತೀವಿ. ಎಲ್ಲಲ್ಲಿ ಪಕ್ಷದಿಂದ ಬರಲಿಕ್ಕೆ ಹೋದ್ರು ಕೊಡಲಿಲ್ಲ. ಆ ಕೆಲಸ ಮಾಡಬೇಕಾದ ಕರ್ತವ್ಯ ಅದು. ಏನು ಸ್ವಂತ ಕೆಲಸಕ್ಕೆ ಯಾರು ಹೋಗಿರ್ಲಿಕ್ಕಿಲ್ಲ. ಆಗಲಿ ಮಾಡಬೇಕದು, ಸ್ವಂತ ಆಗಲಿ ಮತ್ತೊಂದಾಗಲಿ ಮಾಡಬೇಕು. ಆದರೆ ನಾನು ಹೇಳ್ತಕ್ಕಂಥದ್ದು, ನಮ್ಮ ಈಗಾಗಲೇ ಹೇಳಿದ್ರು ನಮ್ಮ ಅಧ್ಯಕ್ಷರು, ನಾವು ಭಾರತೀಯ ಜನತಾ ಪಕ್ಷ ಮುಂಚೂಣಿಯಲ್ಲಿ ಬಹುಶಃ ಹೋರಾಟ ಹೊರಟಾಗ ಇಡೀ ಸಾರ್ವಜನಿಕರು ಬಂದರು. ಅವ್ರು ವಿರೋಧ ವ್ಯಕ್ತಪಡಿಸಿದ್ರೆ ನಾವು ಅವ್ರನ್ನ ಬಾಯಿ ಮುಚ್ಚಲಿಕ್ಕೆ ಆಗ್ತದ? ಸಾಧ್ಯ ಇಲ್ಲ. ಅದು ನನಗೆ ಭಾಳ ಬೇಸರ ಸಂಖ್ಯೆ ಆಗಿದ್ದು ಅಂತ ಹೇಳಿದ್ರೆ, ವೇದಪ್ಪನವರೇ ಅಧಿಕಾರ. ನಾವು ಯಾವತ್ತೂ ಕೂಡ ನಮಗೊಂದು ಇತಿಮಿತಿ ಇದೆ. ನಾವೊಂದು ರಾಜಕೀಯದಲ್ಲಿ ಯಾವತ್ತೂ ಕೂಡ ನಾವು ನಮ್ಮ ಇತಿಮಿತಿಯನ್ನು ಬಿಟ್ಟು ಕೆಲಸ ಮಾಡಿದವರಲ್ಲ. ನಮಗೆ ರಾಜಕೀಯ ಪ್ರಜ್ಞೆ ಇದೆ. ಅವ್ರು ಹೇಳಿದಾಗ ನಮಗೆ ದಡ್ಡರಲ್ಲ. ಯಾವುದನ್ನು ಕೂಗಬೇಕು, ಯಾವುದನ್ನು ಹೇಳಬೇಕು, ಮಾಡಬೇಕು ಅಂತ ನಾವೆಲ್ಲೂ ಕೂಡ ಆ ಥರ ಇದು ಮಾಡಲಿಕ್ಕಿಲ್ಲ. ನಾವು ಸರ್ಕಾರ ವಿರುದ್ಧ, ವ್ಯವಸ್ಥೆ ವಿರುದ್ಧ, ಒಂದು ವ್ಯಕ್ತಿ ವಿರುದ್ಧ ಅಲ್ಲ. ಅವ್ರ ನಮ್ಮ ಜನಪ್ರತಿನಿಧಿ, ಹೌದಲ್ವ? ನಾವೇನು ವ್ಯವಸ್ಥೆ ಸರಿಯಾಗಬೇಕು ಅಂತ ಕೇಳ್ತಿದ್ದೀವಿ ಅಷ್ಟೇ. ವ್ಯಕ್ತಿ ವಿರುದ್ಧವಾಗಿ ಯಾವತ್ತೂ ಇಲ್ಲ. ನನ್ನ ಹತ್ರ ಏನು ನಾನು ಇವತ್ತು ಕೂಡ ನಾನು ಯಾವುದೇ ಸಮಾರಂಭಗಳು ಸಿಕ್ಕಿದ್ದು ಮಾತಾಡ್ತಾರೆ. ನಾವೇನು ಅದ್ರ ಬಗ್ಗೆ ನಾನು ವ್ಯಕ್ತಿಗತವಾಗಿ ಈಗ ಅವರೇ ನಾವು ಅದನ್ನು ಹೇಳಿದ್ದಲ್ಲಿ ರೋಡ್ ಅವ್ರು ಮಾಡಿಲ್ಲ ಅಂತ ನಾವು ಹೇಳ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಮಂಡಲ ಕಾರ್ಯದರ್ಶಿ ದರ್ಶನ್, ಜೋಯಪ್ಪ, SC ಮೋರ್ಚಾ, PK ಚಂದ್ರು, ಇನ್ನು ಮುಂತಾದವರು ಉಪಸ್ಥಿತರಿದ್ದರು.